ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವರುಣಗಾನ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾವಿವಾಗ ಜಿಮ್ಗೆ ಹೋಗ್ತಾ ಇದ್ದೀವಿ. ನಾನು ವರುಣ್. ಇನ್ನೂ ಪೂಜೆ ಸ್ಟಾರ್ಟ್ ಮಾಡಿಲ್ಲ. ಆನ್ ದ ವೇಯಲ್ಲಿ ನಾವು ಪೂಜೆ ಸಾಮಾನೆಲ್ಲ ತಗೋಬೇಕು. ಹೂವು ಆ್ಯಂಡ್ ಮಾವಿನೆಲೆ ಇವೆಲ್ಲ ತಗೋಬೇಕು. ಇವತ್ತೇನಕ್ಕಪ್ಪ ಜಿಮ್ಗೆ ಹೊರಟಿದ್ದೀವಿ ಅಂದರೆ, ನಾಳೆಯಿಂದ ಕಂಟಿನ್ಯೂ 3 ಡೇಸ್ ಹಾಲಿಡೇ ಇದೆ. ರಂಜಾನ್ ಯುಗಾದಿ ಫೆಸ್ಟಿವಲ್ ಅಲ್ವಾ, ಅದಕ್ಕೆ ಹಾಲಿಡೇ ಇದೆ ಜಿಮ್. ಸೊ ಅದಕ್ಕೆ ಇವಾಗ ಹೋಗಿ ಬಂದುಬಿಡೋಣ ಅಂತ ಹೇಳಿ 1 ಅವರ್ ಕಾರ್ಡಿಯೋ ಅಷ್ಟೇ. ನಾನು ವರುಣ್ ಇವಾಗ ಹೊರಟಿದ್ದೀವಿ. ನಾನು ರೆಡಿಯಾಗಿ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ದೀನಿ. ವರುಣ್ ಇನ್ನೂ ರೆಡಿ ಆಗಿಲ್ಲ, ಇನ್ನೂ ಲೇಟ್ ಮಾಡ್ತಾ ಇದ್ದಾರೆ. ನಾನು ಟೈಮ್ ಪಿಕಪ್ ಮಾಡಬೇಕು, ಬಂದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಬೇಕು, ರೆಡಿ ಆಗಬೇಕು. ತುಂಬಾ ಕೆಲಸ ಇದೆ. ಆ್ಯಂಡ್ ನಂದೊಂದು ಪಾರ್ಸಲ್ ಬಂದಿದೆ ಅಮೆಝಾನ್ ಇಂದ. ನಾನು ಆರ್ಡ್ರ್ ಮಾಡಿದ್ದು, ಬಟ್ ಅದು ಇಲ್ಲಿ ರಿಸೀವ್ ಆಗೋಕ್ಕೆ ಈವ್ನಿಂಗ್ ಮಾಡಿಬಿಡ್ತಾರೆ ಡೆಲಿವರಿ. 1 ಡೇ ಡೆಲಿವರಿ ಅಲ್ವಾ. ಸೊ ಈವ್ನಿಂಗ್ವರೆಗೂ ಮಾಡಿಬಿಡ್ತಾರೆ ಅಂತ ಹೇಳಿ ನಾನೇನು ಮಾಡ್ತೀನಿ, ಅಮೆಝಾನ್ ಆಫೀಸ್ಗೆ ಹೋಗಿ ನನ್ನ ಪಾರ್ಸಲ್ನ ಪಿಕ್ ಮಾಡ್ತೀನಿ. ಜಿಮ್ ಮುಗಿಸ್ಕೊಂಡು ಇಷ್ಟೆಲ್ಲ ಕೆಲಸ ಇದೆ. ಅಮೆಝಾನ್ ಆಫೀಸ್ಗೆ ಹೋಗೋದು ಆ್ಯಂಡ್ ಪೂಜೆ ಸಾಮಾನುಗಳನ್ನ ತೊಗೊಂಡು ಬರೋದು. ಗೈಸ್, ನಾವು ಮಾರ್ಕೆಟಿಗೆ ಬಂದಿದ್ದೀವಿ ಪೂಜೆ ಸಾಮಾನುಗಳನ್ನು ತಗೊಳ್ಳೋಣ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇದು ಮುಂಚೆನೇ ಇದೆಲ್ಲ ತೊಗೊಂಡು ಇಟ್ಕೋಬೇಕಾಗಿತ್ತು ನಾವು, ಬಟ್ ಎಷ್ಟೊಂದು ತುಂಬ ಇಂಪಾರ್ಟೆಂಟ್ ಕೆಲಸಗಳಲ್ಲಿ ನಾವು ಬ್ಯುಸಿ ಆದ್ವಿ. ಇದೆಲ್ಲ ಶಾಪಿಂಗ್ ಮಾಡೋದಕ್ಕೆ ನಮಗೆ ಟೈಮ್ ಆಗಿರಲಿಲ್ಲ. ಸೊ ಅದಕ್ಕೆ ನಾವು ಇವತ್ತು ಬಂದಿದ್ದೀವಿ. ಗೈಸ್, ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ಉಪಾಧ್ಯ ಹೋಟೆಲ್ಗೆ ಹೋಗಿ ನಾವು 2 ಇಡ್ಲಿ ತಿಂದ್ವಿ. ಯಾಕಂದರೆ ಆದಷ್ಟು ನಾವು ಇವತ್ತು ಡಯಟ್ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ಫೆಸ್ಟಿವಲ್ ಅಲ್ವಾ, ಸ್ವೀಟ್ಸು, ಹಬ್ಬದ ಊಟ ಇದೆಲ್ಲ ಇದ್ದೇ ಇರುತ್ತೆ. ನಾವು ಆದಷ್ಟು ಟ್ರೈ ಮಾಡೋಣ ಅಂತ ಹೇಳಿ ಒಂದೇ ಒಂದು ಇಡ್ಲಿ ತಿನ್ಕೊಂಬಂದ್ವಿ, ನಾನು ಮತ್ತು ವರುಣ್. ಸೊ ಹಬ್ಬಕ್ಕೆ ಬೇಕಾಗಿರೋ ಪೂಜೆ ಐಟಮ್ಸ್ ಎಲ್ಲ ವರುಣ್ ಇಲ್ಲೇ ನಮ್ಮ ಮನೆ ಹತ್ರನೇ ಶಾಪ್ ಇದೆ, ಹೋಗಿ ತಗೊಂಬಂದೆ. ಏನೇನು ತಗೊಂಡೆ? ಕಾಯಿ ಒಂದೇ ತಗೊಂಡೆ, ಹೂವು. ಗೈಸ್, ನಾನು ಇವಾಗ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ. ಮಮ್ಮಿ ಮನೆಗೆ ಕರೆದಿದ್ರು. ಸೊ ಅದಕ್ಕೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ವರುಣ್ ರೆಡಿಯಾಗಿ ಪೂಜೆ ಮಾಡಿದ್ವಿ. ಈಗ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ. ವರುಣ್ಗೆ ಹೊರಗಡೆ ಏನೋ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತಾರೆ. ಮಮ್ಮಿ ಊಟಕ್ಕೆ ಅಂತ ಕರೆದಿದ್ರು. ಸೊ ಮಮ್ಮಿ ಮನೆಗೆ ಹೋಗಿ ಊಟ ಮಾಡಿ ನಾವು ಟೆಂಪಲ್ಗೆ ಹೋಗೋಣ ಅಂತ ಇದ್ದೀವಿ. ಇವಾಗ ತುಂಬ ಬಿಸಿಲಿದೆ, ಸ್ವಲ್ಪ ಬಿಸಿಲು ಕಡಿಮೆ ಆಮೇಲೆ ನಾವು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವತ್ತು ನಾನು ವೇರ್ ಮಾಡಿರೋ ಔಟ್ಫಿಟ್ ಹೇಗಿದೆ ಅನ್ನೋದು ಇದೇ ಬ್ಲಾಗಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ತುಂಬ ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ವರುಣ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಕಲರ್ ಸಕ್ಕತ್ತಾಗಿದೆ, ವರುಣಿಗೆ ಸಕ್ಕತ್ತಾಗಿ ಕಾಣ್ತಿದೆ ಕಲರ್. ಎಲ್ಲ ಕಲರು ಚೆನ್ನಾಗಿ ಕಾಣುತ್ತೆ. ಎಲ್ಲ ಕಲರು ನಿನಗೆ ಚೆನ್ನಾಗಿ ಕಾಣುತ್ತೆ. ಗೈಸ್, ನಾನು ಮಮ್ಮಿ ಮನೆಗೆ ಬಂದಿದ್ದೀನಿ, ನಮ್ಮಮ್ಮ ಮನೆಗೆ. ವರುಣ್ ಸ್ವಲ್ಪ ಏನೋ ಕೆಲಸ ಇದೆ ಅಂತ ಹೇಳಿ ಹೋದರು, ನನಗೆ ಡ್ರಾಪ್ ಮಾಡಿ ಮತ್ತೆ ಬರ್ತಾರೆ. ಸೊ ನಾನು ಬಂದ ತಕ್ಷಣ ಪಾಯಸ ತಿಂತಾಯಿದ್ದೀನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು, ತುಂಬಾ ಇಷ್ಟ ಆಯಿತು. ಯೂಶ್ವಲಿ ನನಗೆ ಪಾಯಸ, ಸ್ವೀಟ್ಸ್ ಎಲ್ಲ ಇಷ್ಟ ಆಗಲ್ಲ, ಬಟ್ 2-3 ಸಲ ನಾನು ಹಾಕ್ಕೊಂಡು ತಿಂದೆ, ಗೊತ್ತಾ. ಹ್ಯಾಪಿ ಯುಗಾದಿ. ಏನು ಮಾಡ್ತಿದ್ಯಾ ಇಲ್ಲಿ? ಆಟ ಆಡ್ತಿದ್ಯಾ? ಎಕ್ಸಾಮ್ಸ್ ಚೆನ್ನಾಗಿದೆ, ನಿಂದು ಡ್ರೆಸ್ ಚೆನ್ನಾಗಿದೆ. ನಂದು ಆಶುದು ಸ್ವಲ್ಪ ಸಿಮಿಲರ್ ಕಲರ್, ಸೇಮ್ ಕಲರ್ ಔಟ್ಫಿಟ್ ಇವತ್ತು. ನಂದು ಆಶುದು ಇವತ್ತು ಸೇಮ್ ಕಲರ್. ಗೈಸ್, ನಾನು ಇವತ್ತು ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಇದಕ್ಕೆ ದುಪ್ಪಟ್ಟ ಒಂದು ಈ ರೀತಿಯಾಗಿದೆ. ಸೊ ಆ್ಯಂಡ್ ಇದಕ್ಕೆ ಈ ರೀತಿಯಾಗಿ ಡಿಸೈನ್ ಕೊಟ್ಟಿದ್ದಾರೆ. ಇದನ್ನ ನೋಡೇ ನಾನು ಈ ಡ್ರೆಸ್ಗೆ ಅಟ್ರಾಕ್ಟ್ ಆದೆ, ತಗೋಬೇಕು ಅಂತ. ಆ್ಯಂಡ್ ಸ್ಲೀವ್ಸ್ಗೂ ಕೂಡ ವರ್ಕ್ ಇದೆ, ನೆಕ್ಗೂ ಕೂಡ ಇದೆ. ಅನಾರ್ಕಲಿ ಡ್ರೆಸ್ ಅಂತಲೇ ಹೇಳ್ಬೋದು. ಅಷ್ಟು ಸೊ ಈ ರೀತಿಯಾಗಿದೆ. ಗೈಸ್, ನನ್ನ ಡ್ರೆಸ್ ಹೇಗಿದೆ ಅಂತ ನೀವು ಕಮೆಂಟ್ಸಲ್ಲಿ ಹೇಳಿ.
ಗಾಯ್ಸ್ ಇವಾಗ ಬೆಳಿಗ್ಗೆಯಿಂದ ಫುಲ್ಲು ಬ್ಯುಸಿ ಆಗಿಬಿಟ್ವಿ. ಫಸ್ಟಿಗೆ ಜಿಮ್ ಬಿಡೋಕ್ಕಾಗಲ್ಲ. ಹಬ್ಬ ಅಂತ ಮತ್ತೆ ಜಿಮ್ ಬಿಡಕ್ಕೆ ಬಿಟ್ಟರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಮತ್ತು ನಮಗೆ ಸೆಟ್ ಆಗಲ್ಲ. ಆ್ಯಕ್ಚುಲಿ ಒಂಥರ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಜಿಮ್ನ. ಜಿಮ್ಮಿಗೆ ಹೋಗ್ಬಿಟ್ಟು ಜಿಮ್ಮಿಂದ ಬಂದ್ವಿ, ಏನೋ ಶಾಪಿಂಗ್ ಹೋಗಿದ್ವಿ, ಸ್ವಲ್ಪ ಇದು ಪೂಜೆ ಸಾಮಾನು ತಗೊಳಕ್ಕೆ ಬಂದ್ವಿ. ಬಂದಮೇಲೆ ಸ್ನಾನ ಮಾಡಿಕೊಂಡು ಡೈರೆಕ್ಟಾಗಿ ಫಸ್ಟ್ ಪ್ಲ್ಯಾನ್ ಬೇರೆ ಇತ್ತು ಆ್ಯಕ್ಚುಲಿ. ಗಾಯನ ಮನೆಯಲ್ಲಿ ಊಟಕ್ಕೆ ಕರೆದಿತ್ತು, ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಫಸ್ಟಿಗೆ ಮನೆಗೆ ಹೋಗಿ ಬಂದುಬಿಟ್ಟು ಹೋಗೋಣ ಅಂತ ಆಮೇಲೆ ಡಿಸೈಡ್ ಆದೆ. ಆಮೇಲೆ ಮನೆಗೆ ಹೋಗಿ ಬಂದೆ. ಆಲ್ರೆಡಿ ಆಲ್ಮೋಸ್ಟ್ 3:30 4 o'clock ಆಯಿತು. ಬೆಳಿಗ್ಗೆ ಜಿಮ್ಮಿಗೆ ಹೋಗಿದ್ವಿ, ಹೆಂಗೋ ಸಿಂಗಲ್ ಇಡ್ಲಿ ತಿಂದಿದ್ವಿ, ತುಂಬ ಹಸುವಾಗಿತ್ತು. ಅಂದರೆ ಇವ್ರ ಮನೆಗೆ ಊಟಕ್ಕೆ ಹೋದೆ, ಎಷ್ಟು ಚೆನ್ನಾಗಿತ್ತು ಅಂದರೆ ನುಗ್ಗೆಕಾಯಿ ಸಾರು. ಪ್ರತಿಯೊಂದು ಐಟಮು 2 ಸಲ ಹಾಕ್ಸ್ಕೊಂಡು ತಿಂದಿದ್ದೀನಿ. ಗೈಸ್, ನಮ್ಮ ಮನೆ ಊಟ ನಮ್ಮ ಅಮ್ಮ ಮಾಡೋ ಅಡುಗೆ ಅಂದರೆ ವರುಣಿಗೆ ತುಂಬಾ ಇಷ್ಟ. ಸೊ ತುಂಬಾ ಇಷ್ಟಪಟ್ಟು ಇವತ್ತು ಡಯಟ್ ಎಲ್ಲ ಬಿಟ್ಟು ತಿಂದಿರೋದು. ಆ ಚಿತ್ರಾನ್ನ ಅಂತೂ ಸಕ್ಕದಾಗಿತ್ತು. ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು. ಆಮೇಲೆ ಪಾಯಸನೂ ಒಟ್ಟು ಟೋಟಲ್ ಆಗಿ ಪ್ರತಿಯೊಂದು ಐಟಮ್ 2 times. ಡಯಟ್ ಹಬ್ಬದ ದಿವಸ ಎಲ್ಲ ಡಯಟ್ ಮಾಡಕ್ ಆಗದೇ ಇಲ್ಲ. ಡಯಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆಗುತ್ತೆ, ಬಟ್ ನನಗೆ ಇಷ್ಟ ಇಲ್ಲ ಆಕ್ಚುಲಿ ಡಯಟ್ ಮಾಡಕ್ ಹಬ್ಬದ ದಿವಸ ಎಲ್ಲ. ಅಂದ್ರೆ ದಿನ ಹಬ್ಬ ಇರಲ್ಲ, ಸೊ ವರ್ಷಕ್ಕೊಂದು ಹಬ್ಬದಲ್ಲಿ ಚೆನ್ನಾಗಿ ತಿನ್ನೋದೇ ಹಬ್ಬ, ಅದೇ ಫೆಸ್ಟಿವಲ್ ಅಲ್ವಾ. ಈಗ ಟೆಂಪಲ್ಗೆ ಹೋಗ್ತಾ ಇದೀವಿ ಗೈಸ್, ಬರ್ಗೇರಮ್ಮ ಟೆಂಪಲ್ಗೆ ನಾನು ವರುಣ್. ಈಗಲೂ ಸ್ವಲ್ಪ ಶಾಪಿಂಗ್ ಇತ್ತು, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಟೆಂಪಲ್ ಆದಮೇಲೆ ನಾವು ಲಾಂಗ್ ಡ್ರೈವ್ ಹೋಗೋಣ ಅಂತ ಇದ್ದೀವಿ. ಸೊ ಲೆಟ್ಸ್ ಗೋ. ಟೆಂಪಲ್ಗೆ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ, ನಾನು ವರುಣ್. ಸೊ ಲಾಂಗ್ ಡ್ರೈವ್ ಹೋಗಿ ನಾವು ಕಾಫಿ ಕುಡಿದು ಆಮೇಲೆ ಮನೆಗೆ ಹೊರಡ್ತೀವಿ. ಹಾಯ್ ಅಂಶು. ಹಲೋ. ಹಾಯ್ ಅಂಶು. ಅಸ್ತು ಒಬ್ಬ ಮಿಸ್ಸಿಂಗ್, ಅವನು ಇವಾಗ ತಾನೇ ಇದ್ದ, ಅವ್ನ ಮನೆಗೆ ಹೋದ. ಬೈ ಬೈ. ಹ್ಯಾಪಿ ಯುಗಾದಿ ಹೇಳ್ರಿ. 1 2 3 ಸ್ಟಾರ್ಟ್. ಹ್ಯಾಪಿ ಯುಗಾದಿ. ಯೂಹೂ, ಹ್ಯಾಪಿ ಯುಗಾದಿ ಗೈಸ್. ಫುಲ್ ಫ್ಯಾಮಿಲಿ ನಾವು ಸೇರಿದ್ವಿ, ಹಬ್ಬ ಅಲ್ವಾ, ಅದಕ್ಕೆ ಇವಾಗ ಎಲ್ಲಾನು ಮೀಟ್ ಮಾಡಿಕೊಂಡು ವಿಶ್ ಮಾಡಿ ಇವಾಗ ನಾವು ಹೋಗ್ತಾ ಇದೀವಿ ಲಾಂಗ್ ಡ್ರೈವ್ಗೆ. ಮನೆ ಕುಡ್ದಲ್ಲ ಟೀ ಪ್ಲೀಸ್. ಇವಾಗ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಅವಾಗಲೇ ಹೋಗ್ಬೇಕಾಗಿತ್ತು ಲಾಂಗ್ ಡ್ರೈವ್ಗೆ. ನಮ್ಮ ಚಿಕ್ಕಣ್ಣ ಬಂದಿದ್ರು ಮನೆಗೆ, ಸೊ ಅವರಿಗೆ ವಿಶ್ ಮಾಡೋಣ ಅಂತ ಹೇಳಿ ಮತ್ತೆ ಮನೆಗೆ ಹೋಗಿ ನಾವು ವಿಶ್ ಮಾಡಿ, ಆ್ಯಂಡ್ ದೊಡ್ಡಣ್ಣ ಕೂಡ ಅಟ್ ಎ ಟೈಮ್ ಅವರು ಬಂದರು. ಸೊ ಅವರಿಗೆಲ್ಲ ವಿಶ್ ಮಾಡಿ ಮಾತಾಡಿ ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಇವಾಗ ಮಳೆ ಸ್ಟಾರ್ಟ್, ಸಮ್ಮರಲ್ಲಿ ಮಳೆ ಸ್ಟಾರ್ಟ್ ಆದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗಂತೂ. ಇವಾಗ ಸ್ಟಾರ್ಟ್ ಆಯ್ತು, ಫುಲ್ ಮೋಡ ಇತ್ತು. ನಾಳೆ ಚಂದ್ರ ದರ್ಶನ ಇದೆ, ನಾಳೆ ಚಂದ್ರ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಫುಲ್ಲು ಮಳೆ ಮೋಡ ನೋಡಬೇಕು. ಈಗ ನಾವು ಹೊರಟಿದ್ದೀವಿ, ಹೊರಡೋಣ, ಕಾಫಿ ಕುಡಿಯೋಣ. ಏನು ವರುಣ್, ಮಳೆ ಬರ್ತಿದೆ. ಸೊ ಗೈಸ್, ನಾನು ವರುಣ್ ಇವಾಗ ತಾನೇ ಮನೆಗೆ ಬಂದ್ವಿ. ಲಾಂಗ್ ಡ್ರೈವ್ ಹೋಗಿದ್ವಿ. ಅಲ್ಲಿ ಆ ರೆಸ್ಟೋರೆಂಟ್ ಏನಿದೆ, ಇವತ್ತು ಹಬ್ಬ ಅಲ್ವಾ, ಇವತ್ತು ಕ್ಲೋಸ್ ಆಗಿಬಿಟ್ಟಿತ್ತು. ಬಟ್ ಹೇಗೋ ಲಾಂಗ್ ಬಂದಿದ್ದೀವಿ, ಬಿಡು ಹೋಗಲಿ, ಇನ್ನೇನು ಕಾಫಿ ಟೀ ಕುಡಿಯೋದು ಅಂತ ಹೇಳಿಬಿಟ್ಟು ನಾವು ಮತ್ತೆ ಮನೆಗೆ ವಾಪಸ್ ಬಂದ್ವಿ. ಮಳೆ ಕೂಡ ಬರ್ತಾಯಿತ್ತು, ನಾನು ಅವಾಗಲೇ ತೋರಿಸ್ದೆ ನಿಮಗೆ. ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಎಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲ ಆಯಿತು. ಇನ್ನೂ ಹಬ್ಬ ಮುಗ್ದಿಲ್ಲ, ನಾಳೆ ಚಂದ್ರ ದರ್ಶನ ಇದೆ. ಸೊ ನಾಳೆ ನಾನು ಯಾವ ಸ್ಯಾರಿ ಉಡ್ಕೊತೀನಿ ಅನ್ನೋದು ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಹೀಗೆ ಈ ವ್ಲಾಗ್ನ ನೋಡ್ತಾ ಇರಿ, ಓಕೆನಾ. ಸೊ ನಾನಿವಾಗ ರೆಸ್ಟ್ ಮಾಡ್ತೀನಿ, ತುಂಬಾ ಸುಸ್ತಾಗಿದೆ. ಇವತ್ತಿನ ಡೇ ಫುಲ್ ತುಂಬ ಚೆನ್ನಾಗಿತ್ತು. ಶಾಪಿಂಗ್ ಎಲ್ಲ ಮಾಡಿದೆ. ನಾನು ಏನೇನು ತಗೊಂಡೆ ಅನ್ನೋದು ಕೂಡ ನಾನು ನಾಳೆ ತೋರಿಸ್ತೀನಿ ನಿಮಗೆ, ಯಾಕಂದರೆ ಇವಾಗ ಸಿಕ್ಕಾಪಟ್ಟೆ ಸುಸ್ತಾಗಿದೆ ನನಗೆ. ಸೊ ಈಗ ನಾನು ರೆಸ್ಟ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ನಾಳೆ. ಬಾಯ್ ಗೈಸ್. ನಾವು ಪೂಜೆ ಮುಗಿಸ್ಕೊಂಡು ಇವಾಗ ಹೊರಗಡೆ ಹೊರಟಿದ್ದೀವಿ.
ಟೆಂಪಲ್ಗೆ ಅಂತ. ಫುಲ್ಲು ರೆಡಿಯಾಗಿದ್ದಾರೆ, ಸಕ್ಕತ್ತಾಗಿ ಕಾಣ್ತಿದೆಯಾ? ಥ್ಯಾಂಕ್ ಯು. ನಾನೇ ಕಾಣ್ತಿದ್ದೀನಿ, ನೀನು ಯಾವಾಗಲೂ ಚೆನ್ನಾಗಿ ಕಾಣ್ತೀಯ. 11 o'clock ಆಗ್ತಾ ಇದೆ. ಈವ್ನಿಂಗ್ ಸ್ಯಾರಿ ಉಟ್ಕೊಳ್ಳೋದು ಚಂದ್ರ ದರ್ಶನ ಅಲ್ವಾ, ಸೊ ಈವ್ನಿಂಗು ಸ್ಯಾರಿ ಉಟ್ಕೊಂಡು ನಾನು ಮಮ್ಮಿ ಮನೆಗೆ ಹೋಗ್ತೀವಿ ನಾವಿಬ್ಬರು. ಅಲ್ಲಿ ಚಂದ್ರ ದರ್ಶನ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋದು. ಗೈಸ್, ಇವತ್ತು ನಮ್ಮ ಮನೇಲಿ ಹಬ್ಬದ ಊಟ ನಾವು ಏನೇನು ಮಾಡಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಗೈಸ್, ನೀವು ನೋಡ್ತಾ ಇರ್ಬೋದು ವೆರೈಟಿ ಐಟಮ್ಸ್ ಎಲ್ಲ ಇವತ್ತು ಮಾಡಿದ್ದೀವಿ ನಾವು. ಪೂರಿ, ಪಲ್ಯ ಆಗಿರ್ಬೋದು, ಕೋಸಂಬರಿ, ಪುಳಿಯೋಗರೆ, ಸೊ ಈ ರೀತಿ ಡಿಫ್ರೆಂಟ್ ವೆರೈಟಿ ಐಟಮ್ಸು. ಸೊ ನಮ್ಮ ಹಬ್ಬದ ಊಟ ಈ ರೀತಿಯಾಗಿದೆ. ಸೊ ಇವಾಗ ಚೆನ್ನಾಗಿ ತಿನ್ನೋದೇ ಒಂಥರ ಹಬ್ಬ. ಹೊಸ ಬಟ್ಟೆ ಹಾಕ್ಕೊಂಡು ತಿನ್ಕೊಂಡು ಅಡ್ಡಾಡೋದೇ ಹಬ್ಬ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಗೈಸ್, ನಾವು ಮಾರ್ಕೆಟಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಹೂ ತೊಗೊಳೋದಕ್ಕೆ. ಇವಾಗ ನಾನು ಸ್ಯಾರಿ ಉಡ್ಕೊತೀನಲ್ಲ, ಸೊ ಅದಕ್ಕೋಸ್ಕರ ಹೂ ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ನನಗಂತೂ ತುಂಬಾ ಸುಸ್ತಾಗ್ಬಿಟ್ಟಿದೆ. ನಾನು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ರೆಸ್ಟ್ ಮಾಡಬೇಕು. ಅದಾದಮೇಲೆ ನಾನು ಸ್ಯಾರಿ ಉಡ್ಕೊಂಡು ರೆಡಿ ಆಗ್ತೀನಿ ಚಂದ್ರ ದರ್ಶನಕ್ಕೆ. ಗೈಸ್, ಇವತ್ತು ನಾನು ವೇರ್ ಮಾಡ್ತಿರೋ ಸ್ಯಾರಿ ಬಂದು ಇದು. ಈ ಸ್ಯಾರಿ ನನಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಗಿಬಿಟ್ಟಿತ್ತು ಅಂದರೆ, ಸೊ ಇದೇ ಕಲರ್ ಬೇಕು ಅಂತ ಹೇಳಿ ನಾನು ಈ ಸ್ಯಾರಿ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಒಳ್ಳೆ ಬ್ಲೌಸ್ ಕೂಡ ಹೊಲಿಸಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಡಿಸೈನ್ ಎಲ್ಲ ಹೇಗೆಲ್ಲ ನಾನು ಸ್ಟಿಚ್ ಮಾಡಿಸಿದ್ದೀನಿ ಅಂತ ಹೇಳಿಬಿಟ್ಟು. ನಾನು ವರುಣು ಇವಾಗ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ವಿ. ಅಲ್ಲೇ ಎಲ್ಲರೂ ಕಂಪ್ಲೀಟ್ ಫ್ಯಾಮಿಲಿ ಜೊತೆ ನಾವು ಚಂದ್ರ ದರ್ಶನ ಮಾಡೋಣ ಅಂತ ಈಗ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ನಾನಿವತ್ತು ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ನಾನು ಆಮೇಲೆ ತೋರಿಸ್ತೀನಿ ಕಂಪ್ಲೀಟ್ ಲುಕ್ ನಾವಿವತ್ತು ಯಾವ ರೀತಿ ರೆಡಿ ಆಗಿದ್ದೀವಿ ಅಂತ. ಗೈಸ್, ನಾವು ಹೊರಗಡೆ ನಿಂತಿದ್ದೀವಿ ಚಂದ್ರ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು. ಇವತ್ತು ಒಂದು 40 ಮಿನಿಟ್ಸ್ವರೆಗೂ ಟೈಮ್ ತಗೊಂತು ಚಂದ್ರ ಹುಡ್ಕೋದಕ್ಕೆ. ಸೊ ಚಂದ್ರ ನೋಡೋಕ್ಕೆ ಅಂತ ನಿಂತಿದ್ದೀವಿ. ಮೋಡನೂ ಇತ್ತು ಸ್ವಲ್ಪ, ಕಾಣ್ತಾ ಇರಲಿಲ್ಲ. ಎಷ್ಟು ಹುಡುಕಿದ್ರೂ ಕಾಣ್ತಾ ಇರಲಿಲ್ಲ, ಯಾಕಂದರೆ ತುಂಬ ಲೈಟಾಗಿ ಕಾಣ್ತು ಚಂದ್ರ. ಆಮೇಲೆ ನಾವು ನೋಡಿದಾಗ ತುಂಬ ಲೈಟಾಗಿತ್ತು. ಇವಾಗ ನಾವು ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಇವತ್ತು ಚಂದ್ರ ಹುಡ್ಕೋದಕ್ಕೆ ಎಷ್ಟೊತ್ತಾಯಿತು ಅಂದರೆ ಕಾಣಲೇ ಇಲ್ಲ. ಒಂದು ಅರ್ಧ ಗಂಟೆ ಆಯಿತು. 6 o'clock ನಾವು ನಿಂತಿದ್ದು. 6:30 ಆದರೂ ಕಾಣ್ತಾ ಇರಲಿಲ್ಲ. ಸೊ ದರ್ಶನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಈಗ ನಾನು ವರುಣು ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಸೊ ಗೈಸ್, ನಾವು ಇವಾಗ ತಾನೇ ಮನೆಗೆ ಬಂದ್ವಿ. ಟೆಂಪಲ್ಗೆ ಹೋಗಿದ್ವಿ. ಫಸ್ಟ್ ನಾವು ಬರ್ಗೇರಮ್ಮ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಂತೂ ತುಂಬಾ ರಶ್ ಇತ್ತು. ಕಂಪ್ಲೀಟಲ್ಲಿ ರೋಡ್ ಬ್ಲಾಕ್ ರೀತಿ ಆಗಿತ್ತು. ಅಷ್ಟೊಂದು ಟ್ರಾಫಿಕ್ಕು, ಅಷ್ಟೊಂದು ರಶ್ಶು. ಸೊ ಅದಕ್ಕೆ ನಾವು ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಟೆಂಪಲ್ಗೆ ಹೋದ್ವಿ, ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪ ರಶ್ ಅಷ್ಟೊಂದು ಇರಲಿಲ್ಲ. ಅಲ್ಲೇ ಹೋಗಿ ಟೆಂಪಲ್ಗೆ ಹೋಗಿ ಕೈ ಮುಗಿದು ದೇವ್ರ ದರ್ಶನ ಮಾಡಿ ಅಲ್ಲೇ ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಹೋಗಿ ಕಾಫಿ ಕುಡಿದು ಇವಾಗ ತಾನೇ ಮನೆಗೆ ಬಂದ್ವಿ. ಈಗ ಟೈಮ್ ಬಂದು 9 o'clock ಆಗ್ತಾ ಇದೆ. ಸೊ ನಮ್ಮ ಹಬ್ಬ ಈ ರೀತಿಯಾಗಿ ನಾವು ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ ಫ್ಯಾಮಿಲಿ ಜೊತೆ ಎಲ್ಲ. ಸಖತ್ತಾಗಿತ್ತು ಹಬ್ಬ, ಮಕ್ಕಳ ಜೊತೆ ಎಲ್ಲ ಸಖತ್ತಾಗಿತ್ತು. ಸೊ ನಿಮ್ಮ ಹಬ್ಬ ಹೇಗಿತ್ತು ಅಂತ ನೀವು ಕಮೆಂಟ್ಸಲ್ಲಿ ಹೇಳಿ. ನೀವು ಹೇಗೆ ಸೆಲೆಬ್ರೇಷನ್ ಎಲ್ಲ ಮಾಡಿದ್ರಿ ಅಂತ ಕಮೆಂಟ್ಸಲ್ಲಿ ಹೇಳಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇನ್ನೊಂದೇನು ಅಂದರೆ ನನ್ನ ಡ್ರೆಸ್ ಆಮೇಲೆ ಈ ಸ್ಯಾರಿ ಹೇಗಿದೆ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ. ನನಗೂ ತುಂಬ ಇಷ್ಟ ಆಯಿತು. ನಾನು ಹಾಕ್ಕೊಂಡಿದ್ದು
ಡ್ರೆಸ್ ಕಲರ್ ಆ್ಯಂಡ್ ಈ ಸ್ಯಾರಿ ಕೂಡ ನನಗೆ ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದು ಎರಡೂ ಕೂಡ. ಸೊ ನಿಮಗೆ ಹೇಗೆ ಅನ್ನಿಸ್ತು, ಚೆನ್ನಾಗಿದೆಯಾ ಇಲ್ವಾ ಕಮೆಂಟ್ಸಲ್ಲಿ ಹೇಳಿ, ಓಕೆನಾ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಬಾಯ್ ಗೈಸ್.